ನಮಸ್ಕಾರ 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 ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಬೈಕ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ ಅಂದ್ರೆ ನಾಟನ್ ಅಂತ ಈ ಕಂಪ್ನಿ ಹೆಸರು. ಈ ಕಂಪ್ನಿ ಬ್ರಿಟಿಷ್ ಐಕಾನಿಕ್ ಫೇಮಸ್ ಬ್ರ್ಯಾಂಡ್ ಇದು. ಇದನ್ನ ನಮ್ಮ ಟಿವಿಎಸ್ ಅವರು 2020ರಲ್ಲಿ ಅಕ್ಯುಪೈಡ್ ಮಾಡ್ಕೊಂಡ್ರು, ಅಂದ್ರೆ ತಗೊಂಡ್ರು. ಅದನ್ನ ತಗೊಂಡ್ಮೇಲೆ ಇಲ್ಲಿವರೆಗೂ ಯಾವುದೇ ಒಂದು ಗಾಡಿನ ಆ ಕಂಪ್ನಿ ಅಂಡರ್ ಅಲ್ಲಿ ಲಾಂಚ್ ಮಾಡಿರ್ಲಿಲ್ಲ. ಈಗ 2025 ಇಕಿಮ ಅಂದ್ರೆ ಇಟಲಿಯಲ್ಲಿ ಪ್ರತಿ ವರ್ಷ ಬೈಕ್ ಎಕ್ಸಿಬಿಷನ್ ನಡೆಯುತ್ತೆ. ಅವಾಗ ಈ ಬೈಕ್ ನ ಅವರು ಶೋ ಆಫ್ ಮಾಡಿದ್ದಾರೆ. ಈ ಬೈಕ್ ನೋಡಕ್ಕೆ ನಿಮಗೆ ನೋಡಿದ ತಕ್ಷಣ ಎಲೆಕ್ಟ್ರಿಕಲ್ ಬೈಕ್ ಇರಬಹುದು ಅಂತ ಅನಿಸಬಹುದು, ಆದ್ರೆ ಇದು ಎಲೆಕ್ಟ್ರಿಕಲ್ ಬೈಕ್ ಅಲ್ಲ ಗುರು. 585 ಸಿಸಿ ಬೈಕ್ ಇದು. ನಾರ್ಡನ್ ಕಂಪನಿ ಅಂಡರ್ ಅಲ್ಲಿ ಈ ವರ್ಷ 4 ಮಾಡೆಲ್ ಗಳನ್ನ ಟಿವಿಎಸ್ ಅವರು ತೋರಿಸಿದ್ದಾರೆ. ಅದರಲ್ಲಿ ಇವತ್ತು ನಾವು 2 ಮಾಡೆಲ್ ಗಳ ಬಗ್ಗೆ ಮಾತಾಡೋಣ. ಇವಾಗ ನೀವೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬೈಕ್ ನ ನೋಡಿದ ತಕ್ಷಣ ನಿಮ್ಗೆ ಅನಿಸಬಹುದು ಎಲೆಕ್ಟ್ರಿಕಲ್ ಬೈಕ್ ಇರಬಹುದು ಅಂತ, ಆದ್ರೆ ಇದು ಎಲೆಕ್ಟ್ರಿಕಲ್ ಬೈಕ್ ಅಲ್ಲ. 555 ಸಿಸಿ ಮೋಟರ್ ಇರುವಂತ ಬೈಕ್ ಗುರು ಇದು. ನೋಡಕ್ಕೆ ಅಡ್ವೆಂಚರ್ ಅಂಡ್ ಟೂರಿಸ್ಟ್ ಬೈಕ್ ರೀತಿ ಇದೆ. ಬನ್ನಿ ಈ ಬೈಕ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದರಲ್ಲಿ ಏನೇನೆಲ್ಲ ಆಫರ್ ಕೊಡ್ತಾರೆ, ಏನೇನೆಲ್ಲ ಇದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಬೈಕ್ ಅಲ್ಲಿ ನಿಮ್ಗೆ 585 ಸಿಸಿಯ ಮೋಟರ್ ಸಿಗುತ್ತೆ. ಅದು ಲಿಕ್ವಿಡ್ ಕೂಲ್ ಇಂಜಿನ್, ರೈಡ್ ಮೂಡ್ ಗಳು ಕೂಡ ಸಿಗುತ್ತೆ. 2 ರೈಡ್ ಮೂಡ್ ಗಳಂತ ಹೇಳಿದ್ದಾರೆ. ಅದು ಯಾವ್ಯಾವ ಅಂತ ಇನ್ನು ಕ್ಲೀನ್ ಆಗಿ ಅವರು ಹೇಳಿಲ್ಲ. ಕೆಳಗಡೆ ಬಂದ್ರೆ ನಿಮ್ಗೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಫ್ರಂಟ್ ಅಲ್ಲೂ ಡಿಸ್ಕ್ ಹಾಗೆ ಬ್ಯಾಕ್ ಅಲ್ಲಿ ಡಿಸ್ಕ್ ಸಿಗುತ್ತೆ. ಫ್ರಂಟ್ ವೀಲ್ ಸೈಜ್ ಬಂದ್ರೆ ನಿಮ್ಗೆ 19 ಇಂಚ್ ವೀಲ್ ಸಿಗುತ್ತೆ. ರೇರ್ ಅಲ್ಲಿ ನಿಮ್ಗೆ 17 ಇಂಚ್ ಸಿಗುತ್ತೆ. ಹಾಗೆ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಗಳು ಸಿಗುತ್ತೆ. ಸಸ್ಪೆನ್ಸ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಫ್ರಂಟ್ ಅಲ್ಲಿ USD ಪಾರ್ಕ್ ಸಿಗುತ್ತೆ. ರೇರ್ ಅಲ್ಲಿ ನಿಮ್ಗೆ ಮೋನೋಸ್ಯಾಕ್ ಅಬ್ಸರ್ವರ್ ಸಿಗುತ್ತೆ. ಮತ್ತೆ ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ. ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 8 ಇಂಚ್ ಇದೆ. ಅದು TFT ಡಿಸ್ಪ್ಲೇ. ಮತ್ತೆ ಮೊಬೈಲ್ ಕನೆಕ್ಟಿವಿಟಿ ಬ್ಲೂಟೂತ್ ಇದೆ. ನ್ಯಾವಿಗೇಷನ್ ಇದೆ. ಸ್ಪೀಡ್ ಮೀಟರ್ ಡಿಜಿಟಲ್ ಇದೆ. ಓಡೋಮೀಟರ್ ಕೂಡ ಡಿಜಿಟಲ್ ಇದೆ. ಸ್ಟ್ಯಾಂಡ್ ಅಲಾರ್ಮ್ ಸಿಗುತ್ತೆ. ಗೇರ್ ಇಂಡಿಕೇಟರ್ ಸಿಗುತ್ತೆ. ಫ್ಯೂಲ್ ಇಂಡಿಕೇಟರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಬರುತ್ತೆ. ಈಗ ಕಾಲ್ ಮತ್ತೆ SMS ಅಲರ್ಟ್ ಕೂಡ ಸಿಗುತ್ತೆ. ಕ್ಲಾಕ್ ಅಲರ್ಟ್ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ USB ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಬಟ್ ಹೈ ಎಂಡ್ ಗಾಡಿಗಳಲ್ಲಿ ಕಡಿಮೆ, ಈ ಗಾಡಿಯಲ್ಲೂ ಕೂಡ ಸಿಗುತ್ತೆ. ಕ್ವಿಕ್ ಸ್ಟಾರ್ಟರ್ ಸಿಗುತ್ತೆ. ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ. ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ. ಹೆಡ್ ಲೈಟ್ LED ಇದೆ. ಇಷ್ಟೆಲ್ಲ ಈ ಗಾಡಿಯಲ್ಲಿ ನಿಮ್ಗೆ ಫ್ಯೂಚರ್ ಗಳು ಸಿಗುತ್ತೆ. ಇದು ನಿಮ್ಗೆ ಮೊದಲನೇದಾಗಿ ಇವರು ಇಂಗ್ಲೆಂಡ್ ಅಲ್ಲಿ ಲಾಂಚ್ ಮಾಡ್ಬಿಟ್ಟು ಆ ನಂತರ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಯಾವಾಗಂದ್ರೆ 2026 ಮಿಡಲ್ ಅಲ್ಲಿ ಮಾಡ್ಬೋದು, ಅಂದ್ರೆ ಜೂನ್ ಅಥವಾ ಜುಲೈ ಆ ಟೈಮ್ ಅಲ್ಲಿ ಮಾಡಬಹುದಂತ ಎಕ್ಸ್ಪೆಕ್ಟೇಷನ್ ಗಳಿವೆ. ಹಾಗೆ ಅದರ ಎಕ್ಸೋರೂಮ್ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳಿದ್ರೆ ಅಂದಾಜಲ್ಲಿ 5 ರಿಂದ 7 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು 500 ಸಿಸಿ ಬೈಕ್ ನೋಡಕ್ಕೂ ಕೂಡ ಸೈಕ್ ಆಗಿದೆ. ಒಳ್ಳೆ ಫ್ಯೂಚರ್ ಎಸ್ಟಿಕ್ ಬೈಕ್ ರೀತಿ ಇದೆ. ಅದ್ರಲ್ಲೂ ಅಡ್ವೆಂಚರ್ ಬೈಕ್. ಫಸ್ಟ್ ಟೈಮ್ ನೋಡಿದ ತಕ್ಷಣ ಅನ್ಕೊಂತಾರೆ ಇದೇನು ಎಲೆಕ್ಟ್ರಿಕಲ್ ಬೈಕ್ ಅಂತ, ಬಟ್ ಆದ್ರೆ ಇದು ಎಲೆಕ್ಟ್ರಿಕಲ್ ಬೈಕ್ ಅಲ್ಲ. ಇದು 585 ಸಿಸಿಯ ಮೋಟರ್ ಹೊಂದಿರುವಂತಹ ಪೆಟ್ರೋಲ್ ಬೈಕ್. ನೋಡಕ್ಕೂ ಸೈಕ್ ಆಗಿದೆ. ಅದ್ರಲ್ಲಿ ಹಾಗೆ ತುಂಬಾ ಫ್ಯೂಚರ್ ಗಳು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಫ್ಯೂಚರ್ ತಕ್ಕಂತೆ ಇದಿಷ್ಟಾಗಿತ್ತು ನಾಟನ್ ಅಟ್ಲಾಸ್ ಬಗ್ಗೆ ಡೀಟೇಲ್ಸ್. ಇದರಲ್ಲೂ ಕೂಡ 2 ವೇರಿಯಂಟ್ ನ ಬಿಟ್ಟಿದ್ದಾರೆ. ನಾಟನ್ ಅಟ್ಲಾಸ್ ಅಂತ ಒಂದು, ಮತ್ತೆ ಅಟ್ಲಾಸ್ GT ಅಂತ ಬಿಟ್ಟಿದ್ದಾರೆ. ಇದೆರಡು ಅಡ್ವೆಂಚರ್ ಬೈಕ್ ಗಳು, ನಾಟನ್ ಮತ್ತೆ ನಾಟನ್ ಅಟ್ಲಾಸ್ GT. ಆಲ್ಮೋಸ್ಟ್ GT ಕೂಡ ಸಿಮಿಲರ್ ಇರಬಹುದು, ಹಾಗೆ ಸ್ವಲ್ಪ ಏನಾದ್ರು ಅಪ್ಗ್ರೇಡ್ ಮಾಡಿರಬಹುದು. ಇಷ್ಟೆಲ್ಲ ಹೇಳಿದ್ ನಾನು ನಾಟನ್ ಬಗ್ಗೆ. GT ಬಗ್ಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಫ್ಯೂಚರ್ ಗಳಲ್ಲಿ ಏನಾದ್ರು ಅಪ್ಗ್ರೇಡ್ ಮಾಡಿರಬಹುದು. ಇದಿಷ್ಟಾಗಿತ್ತು ನಾಟನ್ ಅಟ್ಲಾಸ್ ಮತ್ತೆ ಅಟ್ಲಾಸ್ GT ಬಗ್ಗೆ ಇನ್ಫಾರ್ಮೇಶನ್. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಒಳ್ಳೇದಾಗ್ಲಿ.